ಕೇಳಿದ್ದನ್ನು ಕೊಡುವಂತಹ ಒಂದು ಸರ್ವೋಚ್ಚ ಶಕ್ತಿ ಇದೆ. ಅವನಿಗೆ ನಾವು ಭಗವಂತ ಅಂತ ಹೇಳ್ತೀವಿ, ಪರಮಾತ್ಮ ಅಂತ ಹೇಳ್ತೀವಿ, ಶಿವ ಅಲ್ಲ ಗಾಡ್ ಅಂತ ಹೇಳ್ತೀವಿ. ಒಂದಲ್ಲ ಒಂದು ರೂಪದಲ್ಲಿ ನಮ್ಮ ಮನುಷ್ಯರು ಎಷ್ಟೇ ಶಕ್ತಿಶಾಲಿ ಇರ್ಬೋದು, ಬುದ್ಧಿವಂತರಿರ್ಬೋದು, ಪಂಡಿತರಿರ್ಬೋದು, ಸಾಧು ಇರ್ಬೋದು, ಸನ್ಯಾಸಿ ಇರ್ಬೋದು, ಗುರುಗಳಿರ್ಬೋದು, ಏನೆಲ್ಲ ಎಷ್ಟೇ ಶ್ರೇಷ್ಠ ಮಹಾತ್ಮರು ಅನಿಸ್ಕೊಂಡಿರೋದ್ರೂ ಕೂಡ ಅಂದರೆ ಅವರೆಲ್ಲರಿಗೂ ಕೂಡ ಕೊಡುವಂಥವನು ಯಾರಿದ್ದಾರೆ ಅಂತಂದರೆ ಪರಮಾತ್ಮ ಒಬ್ಬನು ಇದ್ದಾರೆ. ಆ ಒಬ್ಬ ಪರಮಾತ್ಮನನ್ನು ನಾವು ಎಷ್ಟೋ ದಿನಗಳಿಂದ ಕೂಗ್ತಾ ಇದ್ದೀವಿ. ನಮ್ಮ ಕೂಗನ್ನು ಕೇಳಿ ಪರಮಾತ್ಮ ಈ ಭೂಮಿಯ ಮೇಲೆ ಅವತರಿಸಿದ್ದಾನೆ. ಪರಮಾತ್ಮನು ಅವತರಿಸಿ ನಾವು ಕೇಳಿದ್ದನ್ನೆಲ್ಲ ಕೊಡ್ತಾ ಇದ್ದಾನೆ. ನಾವು ಕೇಳಿದ್ದನ್ನೆಲ್ಲ ಪರಮಾತ್ಮ ಕೊಡ್ತಾನೆ. ಆದರೆ ಪರಮಾತ್ಮ ಏನು ಹೇಳ್ತಾರೆ ಅಂತಂದರೆ, ಮಕ್ಕಳೇ ನಾನು ಏನು ಹೇಳ್ತೀನಿ ಅದನ್ನು ಕೇಳಿ, ನೀವು ಹೇಳಿದ್ದನ್ನೆಲ್ಲ ನಾನು ಕೇಳ್ತೀನಿ. ಪರಮಾತ್ಮ ಬಂದು ಹೇಳ್ತಾ ಇರುವಂಥದ್ದು ಏನು ಅಂತಂದರೆ, ಮಾನವನಿಂದ ದೇವ ಮಾನವ ಆಗಬೇಕು ಅಂದರೆ ನಮ್ಮಲ್ಲಿ ದೈವಿ ಗುಣಗಳನ್ನು ಧಾರಣೆ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ತಾರೆ. ಇದು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯ. ಈ ಈಶ್ವರಿ ವಿಶ್ವವಿದ್ಯಾಲಯದ ಮುಖ್ಯ ಲಕ್ಷ್ಯ ಏನು ಅಂದರೆ ದೈವಿ ಮೌಲ್ಯಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವಂಥದ್ದು. ಯಾವ ರೀತಿ ಮಕ್ಕಳು ಈ ನೌಕರಿ ಮಾಡಬೇಕು ಅಂತಂದರೆ ದುಡ್ಡು ಗಳಿಕೆ ಮಾಡ್ತಾರೆ ಜೀವನ ನಿರ್ವಹಣೆಗಾಗಿ. ಬರೀ ಜೀವನ ನಿರ್ವಹಣೆಗಾಗಿ ದುಡ್ಡು ಗಳಿಸಿದಷ್ಟೇ ಸಾಲದು. ಆ ವ್ಯಕ್ತಿ ಅಥವಾ ಆ ಒಬ್ಬ ಮಗ ಅಥವಾ ಮಗಳು ಯೋಗ್ಯರಾಗುವುದಕ್ಕೆ ಸಾಧ್ಯ ಇಲ್ಲ. ಆ ಧನ ಸಂಪತ್ತಿನ ಜೊತೆಗೆ, ಧನದ ಗಳಿಕೆಯ ಜೊತೆಗೆ ಗುಣಗಳ ಗಳಿಕೆಯನ್ನು ಕೂಡ ಮಾಡ್ಕೊಳ್ಬೇಕು. ಯಾವಾಗ ಗುಣಗಳ ಗಳಿಕೆ ಮಾಡ್ಕೊಳ್ತಾರೋ ಆಗ ಅವರು ಯೋಗ್ಯ ಜೀವನ ಮಾಡ್ತಾರೆ, ಸಾರ್ಥಕ ಜೀವನ ಮಾಡ್ತಾರೆ, ನೆಮ್ಮದಿ, ತೃಪ್ತಿ, ಶಾಂತಿಯ ಜೀವನ ಮಾಡೋದಕ್ಕೆ ಸಾಧ್ಯ ಇದೆ. ಅದಕ್ಕೆ ಈ ತಂದೆ ತಾಯಿಗಳು ಮಕ್ಕಳಿಗೆ ಕೊಡೋದು ಏನು ಅಂದರೆ ಸ್ಥೂಲವಾದಂಥ ಸಂಪತ್ತು. ಆದರೆ ಆ ತಂದೆ ಮಕ್ಕಳಿಗೆ ಕೊಡೋದು ಏನು ಅಂತಂದರೆ ಗುಣಗಳು, ಶಕ್ತಿಗಳು. ಅದಕ್ಕೆ ಮನುಷ್ಯರು ಕೊಟ್ಟದ್ದು ಮನೆತನಕ, ಪರಮಾತ್ಮನು ಕೊಟ್ಟದ್ದು ಕೊನೆತನಕ ಅಂತ ಹೇಳ್ತೀವಿ. ಪರಮಾತ್ಮ ಕೊಡುವಂಥದ್ದು ಏನು ಅಂತಂದರೆ ಗುಣಗಳು, ಶಕ್ತಿಗಳನ್ನು ಪರಮಾತ್ಮ ಕೊಡ್ತಾರೆ. ಅದಕ್ಕೆ ಪರಮಾತ್ಮ ಈ ಸೃಷ್ಟಿಯ ಮೇಲೆ ಅವತರಿಸಿ ಈಗ 90 ವರ್ಷಗಳು ನಡೀತಾ ಇದೆ. ವಿಶ್ವವಿದ್ಯಾಲಯದ ಮುಖಾಂತರ ಈ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ. ಈ ವಿದ್ಯಾಲಯದಲ್ಲಿ ಯಾವುದೇ ಜಾತಿ, ಮತ, ಪಂಥ, ಧರ್ಮ, ವೇಷ, ಭಾಷೆ, ದೇಶ ಯಾವುದೂ ಭೇದಗಳು ಇಲ್ಲದೆ ಸರ್ವರಿಗೂ ಸಮಾನವಾದಂಥ ಶಿಕ್ಷಣವನ್ನು ಪರಮಾತ್ಮ ಕೊಡ್ತಾ ಇದ್ದಾರೆ. ಈ ಈಶ್ವರೀಯ ವಿಶ್ವವಿದ್ಯಾಲಯದ ಸೇವಾ ಕೇಂದ್ರಗಳು 140 ದೇಶಗಳಲ್ಲಿದ್ದಾವೆ ಹಾಗೂ 11,000 ಸೇವಾ ಕೇಂದ್ರಗಳಿದ್ದಾವೆ. 12 ಲಕ್ಷ ಜನ ಇಲ್ಲಿ ಕಲಿಸ್ತಾ ಇರುವಂಥ ಶಿಕ್ಷಣವನ್ನು ಕಲಿತು ಜೀವನದಲ್ಲಿ ಸುಖ ಶಾಂತಿ ಅನುಭವ ಮಾಡ್ತಾ ಇದ್ದಾರೆ. ಈ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಮೊದಲು ಪರಮಾತ್ಮನು ಬಂದು ಕೊಡುವಂತಹ ತಿಳುವಳಿಕೆ ಅಂದರೆ ಏನು ಅಂದರೆ ನಾನು ಯಾರು. ಇವತ್ತು ಮನುಷ್ಯ ಜಗತ್ತನ್ನೇ ತಿಳ್ಕೊಂಡಾನೆ. ಅಂಗೈಯಲ್ಲಿ ಮೊಬೈಲ್ ಇಟ್ಕೊಂಡು ಆ ಮೊಬೈಲ್ ಮುಖಾಂತರ ಜಗತ್ತಿನ ಎಲ್ಲ ಆಗುಹೋಗುಗಳನ್ನೆಲ್ಲ ತಿಳ್ಕೊಂಡಾನೆ. ಆದರೆ ತನ್ನನ್ನೇ ನಾನು ಯಾರು, ಎಲ್ಲಿಂದ ಬಂದೆ, ಯಾತಕ್ಕಾಗಿ ಬಂದೆ, ಬಂದು ಇಲ್ಲಿ ಮಾಡಬೇಕಾಗಿರೋದು ಏನು, ಮತ್ತೆ ನಾನು ಹೋಗ್ಬೋದು ಎಲ್ಲಿಗೆ ಅನ್ನುವಂಥ ತಿಳುವಳಿಕೆ ಮನುಷ್ಯರಿಗೆ ಇಲ್ಲ. ಆದ್ದರಿಂದ ಹೇಳ್ತಾರೆ, ಅರಿವೇ ಗುರು, ತನ್ನ ತಾನರಿವುದೇ ಇನ್ನೇನು. ಇದು ಪರಮಾತ್ಮನು ನಮಗೆ ತಿಳಿಸಿಕೊಡುವಂತಹ ವಿಚಾರದಲ್ಲಿ ಮೊದಲನೇ ವಿಚಾರ ಏನು ಅಂದರೆ ನಾನು ಯಾರು. ಇವತ್ತು ನಾವು ದಿನನಿತ್ಯದ ವ್ಯವಹಾರಗಳಲ್ಲಿ ನಾನು, ನನ್ನದು ಅನ್ನುವಂಥ ಶಬ್ದವನ್ನು ಇಡೀ ದಿನದಲ್ಲಿ ಬಳಕೆ ಮಾಡ್ತೇವೆ. ನಾನು ಅಂದರೆ ಯಾರು. ಇವತ್ತು ಅವಾಗ ನೀವು ಯಾರು ಅಂತ ಕೇಳಿದರೆ ನಿಮ್ಮ ಹೆಸರು ಹೇಳ್ಬೋದು, ನಾವೆಂಥ ಊರಿನವರು ಅಂತ ಹೇಳ್ಬೋದು, ಇಬ್ಬರು ಸಂಬಂಧಿಗಳು ಅಂತ ಹೇಳ್ಬೋದು, ಇಂಥ ಕೆಲಸ ಮಾಡ್ತೀವಿ
ಜೀವ ಪ್ರಾಣ ಈ ದೇಹದ ಒಳಗಡೆ ಇದೆ ಅಂತಲೇ ನಾವೆಲ್ಲರೂ ತಿಳ್ಕೊಂಡಿದ್ದೀವಿ. ಅಕಸ್ಮಾತ್ ಆಗಿ ಈ ದೇಹದ ಒಳಗಡೆ ಇರುವಂತಹ ಆತ್ಮ ಅಥವಾ ಜೀವ ಪ್ರಾಣ ಈ ದೇಹದಿಂದ ಹೊರಟು ಹೋಯ್ತು ಅಂದ್ರೆ ಈ ದೇಹಕ್ಕೆ ಏನೂ ಬೆಲೆ ಇಲ್ಲ. ಅದು ನಾವೆಲ್ಲ ಏನ್ ತಿಳ್ಕೊಂಡಿದ್ದೀವಿ ಅಂದ್ರೆ ಈ ದೇಹನೇ ನಾನು ಅಂತ ತಿಳ್ಕೊಂಡಿದ್ದೀವಿ. ಅದಕ್ಕೆ ಪರಮಾತ್ಮ ತಿಳಿಸ್ಕೊಳ್ತಾನೆ, ಮಕ್ಕಳೇ ಈ 5 ತತ್ವದಿಂದ ಆಗಿರುವಂತಹ ಈ ದೇಹ ಮಣ್ಣಿನ ತಾಯ ಮಣ್ಣಿಗೆ ಹೋಗುತ್ತದೆ. ಇದು ದೇಹ ವಿನಾಶಿಯಾಗಿರುವಂಥದ್ದು. ಈ ದೇಹದ ಒಳಗಡೆ ಇರುವಂತಹ ಚೈತನ್ಯ ಶಕ್ತಿ ಆತ್ಮ ಅವಿನಾಶಿಯಾಗಿರುವಂಥದ್ದು. ಅದಕ್ಕೆ ಸರ್ವಜ್ಞ ಹೇಳ್ತಾನೆ, 8 ಗೇಣಿನ ದೇಹ 108 ಕೋಟಿ ರೋಮಗಳು ಮಣ್ಣಲ್ಲಿ ನಿಂತು ಅಗಲಿದರೆ ನೆಟ್ಟಿಯೊಳಗಿರ್ಬೋದು ಸರ್ವಜ್ಞ. ಈ ದೇಹದೊಳಗಡೆ ಆತ್ಮ ಇದ್ದಾಗ ನನ್ನವರು ತನ್ನವರು ಬಂಧು ಬಳಗ ತಂದೆ ತಾಯಿ ಪತಿ ಪತ್ನಿ ಮಕ್ಕಳು ಎಲ್ಲ ಸಂಬಂಧಗಳಿದ್ದಾವೆ. ಈ ದೇಹದಿಂದ ಪ್ರಾಣ ಹೊರಟು ಹೋಯಿತು ಅಂತಂದ್ರೆ ಆ ದೇಹದ ಸಂಬಂಧ ಯಾರಾದ್ರೂ ಇದ್ದಾರೆ? ಆ ದೇಹವನ್ನು ಇಟ್ಕೊಳ್ತೀವ? ಎಷ್ಟು ಸಾಧ್ಯ ಇದೆಯೋ ಅಷ್ಟು ಬೇಗನೆ ಸಂಸ್ಕಾರ ಮಾಡಬೇಕು ಅಂತ ವ್ಯವಸ್ಥೆ ಮಾಡ್ತೀವಿ. ಯಾಕೆ ಅಂತಂದ್ರೆ ಅಂತ ಅದಕ್ಕೆ ಹೇಳ್ತಾರೆ, ಯಾರು ಅಗಲಿದ ಅರಗಳಿಗೆ ಪ್ರೀತಿಯ ಮಾಡದೆಯೇ ಬಳಿಗೆ ಮರಳು ಸರ್ವಜ್ಞ. ಈ ದೇಹದಿಂದ ಆತ್ಮ ಹೊರಟು ಹೋಯ್ತು ಅಂತಂದ್ರೆ ಒಂದು ಅರ್ಧ ಗಳಿಗೆಯಲ್ಲಿಯೇ ಪ್ರೀತಿಯ ಮಾಡದೇ ಇದ್ರೂ ಕೂಡ ಸಮೀಪ ಬರೋದಕ್ಕೆ ಆಗುವುದಿಲ್ಲ. ಎಲ್ಲರೂ ಕೂಡಿ ಸಂಘಟನೆಯಲ್ಲಿ ಕೂಡಿ ಸಂಸ್ಕಾರ ಮಾಡ್ತೀವಿ. ಅಂದಮೇಲೆ ಯಾಕೆ ಅಂತಂದ್ರೆ ನಮ್ಮ ಸಂಬಂಧ ಈ ದೇಹದ ಜೊತೆಗೆ ಇರಲಿಲ್ಲ. ದೇಹದ ಜೊತೆಗೆ ಇತ್ತು ಅಂದ್ರೆ ಆ ದೇಹವನ್ನು ಮನೆಯೊಳಗೆ ನೋಡ್ಕೊಡ್ತಿದ್ದೀವಿ. ನಮ್ಮ ಸಂಬಂಧ ಇರೋದು ಯಾರ ಜೊತೆಗೆ ಅಂತಂದ್ರೆ ಆತ್ಮನ ಜೊತೆಗೆ ಸಂಬಂಧ. ಆದ್ರಿಂದ ಆತ್ಮನ ಜೊತೆಗೆ ಇರುವಂತಹ ಸಂಬಂಧ ಹೊರಟು ಹೋಯಿತು ಅಂತಂದ್ರೆ ಆ ದೇಹವನ್ನು ಕೂಡ ಏನ್ ಮಾಡ್ತೀವಿ, ತಗೊಂಡು ಹೋಗಿ ಮಣ್ಣೊಳಗಡೆ ಹಾಕ್ತೀವಿ ಅಥವಾ ಕಟ್ಟಿಗೆಯೊಳಗಿಟ್ಟು ಸೇರ್ತೀವಿ. ಆದ್ಮೇಲೆ ಈ ದೇಹ ವಿನಾಶಿಯಾಗಿರುವಂಥದ್ದು, ಆತ್ಮ ಅಜರ ಅಮರ ಅವಿನಾಶಿಯಾಗಿರುವಂಥದ್ದು. ಆತ್ಮ ಈ ದೇಹದಲ್ಲಿರುವಂತಹ ಹಣೆಯ ಮಧ್ಯದಲ್ಲಿ. ಅದಕ್ಕೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಹಣೆಗೆ ಕುಂಕುಮ ಹಚ್ಚೋದು, ತಿಲಕ ಹಚ್ಚೋದು, ಪ್ರಸಾದ ಹಚ್ಚೋದು, ಹಣೆ ಬರಹ ಭಾಗ್ಯ ಅಂತ ಹಣೆಯನ್ನೇ ಕೈ ಎತ್ತಿದ್ದೀವಿ. ಯಾಕಂದ್ರೆ ನಾವೆಲ್ಲ ಆತ್ಮಗಳಿರುವಂಥದ್ದು ಹಣೆಯ ಮಧ್ಯದಲ್ಲಿ, ಮೆದುಳಿನ ಮಧ್ಯದಲ್ಲಿ. ಹಾಗೂ ಆತ್ಮದ ಗುಣಗಳು ಅಂತಂದ್ರೆ ಶಾಂತಿ, ಪ್ರೀತಿ, ಆನಂದ, ಜ್ಞಾನ, ಶಕ್ತಿ, ಪವಿತ್ರತೆ ಇವು ಆತ್ಮನ ಗುಣಗಳು. ನಾವು ಈ ಗುಣಗಳು ನನ್ನದು ಅನ್ನುವಂಥದ್ದು ಗೊತ್ತಿಲ್ಲದೆ ನಾವು ಶಾಂತಿ ಇಲ್ಲ, ಸುಖ ಇಲ್ಲ, ನೆಮ್ಮದಿ ಇಲ್ಲ, ತೃಪ್ತಿ ಇಲ್ಲ, ಖುಷಿ ಇಲ್ಲ, ಇಲ್ಲ 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 ಅನ್ಕೊಳ್ತೀವಿ, ಹುಡುಕ್ತೀವಿ. ಪರಮಾತ್ಮ ಹೇಳ್ತಾನೆ, ಮಕ್ಕಳೇ ಅದು ಎಲ್ಲೋ ಹೊರಗಡೆ ಹುಡುಕಿದ್ರೆ ಸಿಗುವಂಥದ್ದಲ್ಲ. ಶಾಂತಿ ಎಲ್ಲಿದೆ ಅಂದ್ರೆ ನಿಮ್ಮ ಒಳಗಡೆನೆ ಇದೆ. ಒಬ್ಬ ರಾಜಕುಮಾರಿ ಇದ್ದಂತೆ ಹೊರೊಳಗೆ ಮರ ಹಾಕೊಂಡಿದ್ದಂತೆ. ಅದ್ರಲ್ಲಿ ಹೊರೊಳಗೆ ಮರ ಹಾಕೊಂಡಿದ್ದು ವಜ್ರದ ಮರ ಹಾಕೊಂಡು ಅದನ್ನು ಮರ್ತು ಬಿಟ್ಟಾಳೆ. ಮರ್ತ್ಬಿಟ್ರೆ ಊರೆಲ್ಲ ಹಾರ ಇಲ್ಲ ಎಲ್ಲ ಕಡೆ ಹುಡುಕಾಡಿದ್ರು ಕೂಡ ಅದಕ್ಕೆ ರಾಜ ಡಗ್ರ ಮಾಡಿಸಿದ್ದ. ರಾಜಕುಮಾರಿ ಹಾಡು ಕಳೆದರೆ ಅದು ಯಾರು ಹುಡುಕಿ ಕೊಡ್ತಾರೆ ಅವ್ರಿಗೆ ಅಂತ ರಾಜ್ಯ ಕೊಡ್ತಿದ್ದೀನಿ ಅಂತ ಡಗ್ರ ಸಾಧಿದ್ದಾರೆ. ಅವಾಗ ಶ್ರೀದೇವಿ ಬದಾಮಿ ಶ್ರೀದೇವಿ ಡಗ್ರ ಸಾಧಿದ್ದಾರೆ. ಆಗ ಆ ಅರಮನೆಯಲ್ಲಿರುವಂತಹ ಒಬ್ಬ ದಾಸ ನೋಡಿದಂತೆ ಪ್ರಾಣಿ ಕೊರಳಿಗೆ ಹಾರ ಇದೆ ಅಂತ ತೋರಿಸಿದ್ವಿ. ಹಾಗೆ ನಾವೆಲ್ಲರೂ ಏನ್ ಮಾಡಿದ್ವಿ ಅಂದ್ರೆ ನಮ್ಮ ಒಳಗಡೆನೆ ಶಾಂತಿ ಇದೆ. ಆ ಶಾಂತಿ ನಮ್ಮ ಒಳಗಡೆ ಇದೆ ಅನ್ನುವಂಥದ್ದನ್ನು ಬರೆದು ನಾವು ಹೊರಗಡೆ ಎಲ್ಲ ಜಗತ್ತಿನಲ್ಲಿ, ವಸ್ತುಗಳಲ್ಲಿ, ವ್ಯಕ್ತಿಗಳಲ್ಲಿ, ಸ್ಥಾನಗಳಲ್ಲಿ ಹುಡುಕಿ ಅದಕ್ಕೆ ಪರಮಾತ್ಮ ಬಂದು ನಮಗೆ ನಮ್ಮ ಪರಿಚಯ ಕೊಡ್ತಾ ಇದ್ದಾರೆ. ಮಕ್ಕಳೇ, ನೀವು ಶಾಂತ ಸ್ವರೂಪಾತ್ಮ ಇದ್ದೀರಿ, ಪ್ರೇಮ ಸ್ವರೂಪಾತ್ಮ ಇದ್ದೀರಿ, ಆನಂದ ಸ್ವರೂಪಾತ್ಮ ಇದ್ದೀರಿ, ಜ್ಞಾನ ಸ್ವರೂಪಾತ್ಮ ಇದ್ದೀರಿ, ಸುಖ ಸ್ವರೂಪಾತ್ಮ ಇದ್ದೀರಿ, ಶಕ್ತಿ ಸ್ವರೂಪಾತ್ಮ ಇದ್ದೀರಿ, ಪವಿತ್ರ ಆತ್ಮ ಇದ್ದೀರಿ ಅಂತ ಪರಮಾತ್ಮ ತಿಳಿಸ್ಕೊಡ್ತಾ ಇದ್ದಾರೆ. ಆತ್ಮಕ್ಕೆ ಯಾವುದೇ ಜಾತಿ, ಮತ, ಪಂಥ, ಧರ್ಮ, ಶ್ರೀಮಂತ, ಬಡವ, ಸ್ತ್ರೀ, ಪುರುಷ ಯಾವುದೂ ಭೇದಗಳಿಲ್ಲ. ಅದಕ್ಕೆ ಹೇಳಿದ್ರು, ಜಾತಿ ಈ ನನ್ನ ಮನೆಯ ಜ್ಯೋತಿ ಕಾಣ್ತಾವೆ ಅಂತ ಕವಿಗಳಿದ್ರು. ಈಗ ಎಲ್ಲರ ಮನೆಗೂ ಒಂದೊಂದು ದೀಪ ಹಚ್ಚಿರ್ತೀವಿ ಅಂದ್ರೆ ಆ ದೀಪಕ್ಕೆ ಎಲ್ಲರೂ ಯಾವ ಜಾತಿ ದೀಪ ಅಂತ ಗುರುತಿಸಲು ಸಾಧ್ಯ
ಅರ್ಥನೇ ಏನು? ಆ ಜ್ಯೋತಿಗೆ ಜಾತಿ ಇಲ್ಲ. ಅಂದರೆ ನಾವೆಲ್ಲ ಆತ್ಮನ ಏನಿದ್ದೀವಿ, ಜ್ಯೋತಿಯ ಸ್ವರೂಪದಲ್ಲಿದ್ದೀವಿ, ಪಾಯಿಂಟ್ ಆಫ್ ಲೈಟ್ ರೂಪದಲ್ಲಿದ್ದೀವಿ. ಅದಕ್ಕೆ ಹೇಳಾಗ್ತದೆ, ಗುರುಕುಟಿಗೆ ಬೀಚ್ ಮೇ ಚಮಕ್ತಾ ಹುವ ಅಜಂ ಸಿತಾರ. ಗುರುಕುಟಿಯ ಮಧ್ಯದಲ್ಲಿ ಹೊಳಿತಾ ಇರುವಂತಹ ಅದ್ಭುತ ನಕ್ಷತ್ರ ನಾವಾಗಿದ್ದೇವೆ. ನಾವೆಲ್ಲ ಆತ್ಮಗಳಿದ್ದೇವೆ, ಸಹೋದರ ಇದ್ದೇವೆ. ನಾವೆಲ್ಲರ ಮನೆ ಮೇಲಿದೆ. ಅದಕ್ಕೆ ಹೇಳಿದರು, ಅಲ್ಲಿಗೆ ನೋಡು ನನ್ನ ಮನೆ, ಇಲ್ಲಿಗೆ ಬರಲು ಮನೆ. ಆ ಮನೆಯಿಂದ ಈ ಮನೆಗೆ ಎಲ್ಲರೂ ಪಾತ್ರ ಮಾಡೋದಕ್ಕಾಗಿ ಬರ್ತೀವಿ. ಯಾಕೆ ಬಂದಿದ್ದೀವಿ ಅಂತಂದ್ರೆ ನಮ್ಮ ಪಾತ್ರವನ್ನು ಮಾಡಬೇಕಾಗುತ್ತೆ. ಅದಕ್ಕೆ ಹೇಳ್ತಾರೆ, ಈ ಭೂಮಿಗೆ ಶಕ್ತಿಯನ್ನು ಹೇಳ್ತಾರೆ, ವರ್ಲ್ಡ್ ಇಸ್ ಎ ಡ್ರಾಮಾ ಥಿಯೇಟರ್, ದೇ ಆರ್ ಆಕ್ಟರ್ಸ್. ಈ ಸೃಷ್ಟಿ ಒಂದು ನಾಟಕ ರಂಗಮಂಚ, ನಾವೆಲ್ಲ ಪಾತ್ರಧಾರಿಗಳಿದ್ದೀವಿ. ನಾವೆಲ್ಲ ರಂಗಮಂಚದ ಮೇಲೆ ಪಾತ್ರ ಮಾಡ್ತಾ ಇದ್ದೀವಿ. ಇಷ್ಟೇ ಎಲ್ಲ ಕುತ್ಕೊಂಡಿದ್ದೀವಿ, ಒಬ್ಬರಂತೆ ಒಬ್ರು ಯಾರಾದ್ರೂ ಇದೆಯೇ? ಈಗ ಅದೇ ತಾಯಿ ಮಗು ಅವಳಿಗಳು ಇರ್ತಾರೆ, ಮಕ್ಕಳು ಇದ್ರು ಅವಳಿಗಳು ಇದ್ರೂ ಕೂಡ ಅವ್ರ ಹೆಬ್ಬೆರಳಿನ ಗುರುತೇನಿದ್ದೇನೆ ಬೇರೆ ಬೇರೆ ಇದೆ. ಹಣೆ ಬರಹ, ಭಾಗ್ಯ, ಅದೃಷ್ಟ ಎಲ್ಲದೂ ಬೇರೆ ಬೇರೆ ಇದೆ. ಹಾಗೆ ನಾವೆಲ್ಲರೂ ಆ ಮನೆಯಿಂದ ಈ ಸೃಷ್ಟಿಯ ಮೇಲೆ ಬಂದು ಈ ದೇಹ ಅನ್ನುವಂತಹ ಬಟ್ಟೆಯನ್ನು ಧರಿಸಿ ನಮಗೆ ಸಿಕ್ಕಿರುವಂತಹ ಪಾತ್ರವನ್ನು ನಾವೆಲ್ಲರೂ ಅಭಿನಯ ಮಾಡ್ತಾ ಇದ್ದೀವಿ. ಪರಮಾತ್ಮ ನಾವೆಲ್ಲರಿಗೂ ವಿಶೇಷತೆಯನ್ನು ಕೊಟ್ಟು ಭೂಮಿ ಮೇಲೆ ಕಳಿಸಿದ್ದಾರೆ. ನಮ್ಮದೇ ಆದಂತಹ ಪಾತ್ರವನ್ನು ಕೊಟ್ಟು ಕಳಿಸಿದ್ದಾರೆ. ಅಂದಮೇಲೆ ನಮಗೆ ಸಿಕ್ಕಿರುವಂತಹ ಪಾತ್ರವನ್ನು ಪ್ರೀತಿಯಿಂದ ಸ್ವೀಕಾರ ಮಾಡಿ ಪ್ರೀತಿಯಿಂದ ಅಭಿನಯ ಮಾಡಿದಾಗ ನಮ್ಮ ಜೀವನ ಸಾರ್ಥಕ ಜೀವನ ಆಗ್ತದೆ. ಅದಕ್ಕೆ ಒಂದು ಹಾಡನ್ನು ಹೇಳ್ತೀವಿ, ನದಿಯು ತನ್ನ ನೀರು ತಾನು ಕುಡಿಯಲು, ಮರವು ತನ್ನ ಫಲವು ತಾನು ತಿನ್ನಲು, ಹಸುವು ತನ್ನ ಸುರಿಯ ತಾನು ಕುಡಿಯಲು, ಬಳಿ ತನ್ನ ಹೂವು ತಾನು ಕುಡಿಯಲು. ಇವೆಲ್ಲ ಯಾರಿಗಾಗಿದ್ದಾವೆ? ನಮಗಾಗಿದ್ದಾವೆ. ಅವೆಲ್ಲವೂ ನಮಗಾಗಿದ್ದಾವೆ. ಯಾರಿಗಾಗಿರ್ಬೇಕು? ಅದಕ್ಕೆ ಒಂದು ಗೋವು ಹೇಳ್ತಿದ್ದಾರೆ, ಏ ಮನುಷ್ಯನೇ, ಮಾನವನೇ, ಅಯ್ಯೋ ಎಲೆ ಮಾನವ, ನಾನು ಎಂತೆಲ್ಲ ಕೆಲಸಕ್ಕೆ ಉಪಯೋಗ ಇದ್ದೀನಿ, ನೀ ಯಾವುದು ಉಪಯೋಗಿಸಿ ಅಂತ ಗೋವು ಹೇಳ್ತಿದ್ದಾರೆ. ಆ ರೀತಿ ಆಗದೆ ನಾವು ಈ ಸೃಷ್ಟಿಯ ಮೇಲೆ ಬಂದಿದ್ದೀವಿ, ಕರಿಮೆಯ ಜನ್ಮಕ್ಕೆ ಬಂದಿದ್ದೀವಿ, ತಿಳುವಳಿಕೆ ಜನ್ಮಕ್ಕೆ ಬಂದಿದ್ದೀವಿ. ಅಂದಮೇಲೆ ನಾನು ಯಾರು ಅನ್ನೋದನ್ನು ತಿಳಿದುಕೊಂಡು ಭಗವಂತ ನನಗೆ ಕೊಟ್ಟಿರುವಂತಹ ವಿಶೇಷತೆಗಳನ್ನು, ಗುಣಗಳನ್ನು ಎಲ್ಲರಿಗೂ ಕೊಟ್ಟು ನನ್ನ ಜೀವನ ಸಾರ್ಥಕ ಮಾಡಿಕೊಂಡು ನಾನು ವಾಪಸ್ ಮನೆಗೆ ಹೋಗಬೇಕಾಗಿದೆ. ನಮ್ಮ ಪಾತ್ರವನ್ನು ಕೊಟ್ಟಿರುವಂಥವ್ರು ಯಾರು ಅಂದರೆ ಭಗವಂತ ಕೊಟ್ಟಿದ್ದಾರೆ. ಯಾವ ಆಧಾರದಿಂದ ಕೊಟ್ಟಿದ್ದಾನೆ ಅಂದರೆ ನಾವು ಮಾಡಿರುವಂತಹ ಕರ್ಮದ ಫಲವಾಗಿ ಕೊಟ್ಟಾರೆ. ನಾನು ಮಾಡಿದ ಕರ್ಮದ ಫಲ, ಯಾವ್ದು ಬೀಜ ನಾನು ಬಿತ್ತೀನಿ ನನಗೆ ಫಲ ಸಿಗ್ತದೆ, ಯಾವ್ದು ಬೀಜ ನೀವು ಬಿತ್ತೀರಿ ನೀವು ಫಲ ಸಿಗ್ತದೆ. ಎಲ್ಲರೂ ಯಾವ ಕರ್ಮದ ಬೀಜವನ್ನು ಬಿತ್ತಿದ್ದೀವಿ, ಅದೇ ಫಲವನ್ನು ನಾವೆಲ್ಲರೂ ಉಪಯೋಗ ಮಾಡ್ತಾ ಇದ್ದೀವಿ. ಅದಕ್ಕೆ ಪರಮಾತ್ಮರು ಕೊಟ್ಟಂತಹ ಪಾತ್ರವನ್ನು ಪ್ರೀತಿಯಿಂದ ಸ್ವೀಕಾರ ಮಾಡಿ ಪ್ರೀತಿಯಿಂದ ಅಭಿನಯ ಮಾಡಿದ್ದೀರಂದ್ರೆ ನಮ್ಮ ಜೀವನ ಸಾರ್ಥಕ ಆಗ್ತದೆ. ಅದಕ್ಕೆ ಪರಮಾತ್ಮನು ಸೂತ್ರಧಾರ, ನಾವು ಪಾತ್ರಧಾರಿ. ಆ ಸೂತ್ರಧಾರನು ಡೈರೆಕ್ಷನ್ ಕೊಟ್ಟಂತೆ, ಅವನ ನಿರ್ದೇಶನದಂತೆ ನಾವು ಪಾತ್ರ ಮಾಡಿದ್ದೀನಿ ಅಂದರೆ ಅವನು ಮೆಚ್ಚುತ್ತಾನೆ. ಅವನ ನಿರ್ದೇಶನದಂತೆ ನಾವು ಚೆನ್ನಾಗಿ ಪಾತ್ರ ಮಾಡ್ತಾ ಇದ್ದೀವಿ ಅಂದರೆ ನೋಡುವಂಥವ್ರು ಕೂಡ ಮನಸ್ಸು ಅಂತಾರೆ, ಚಪ್ಪಾಳೆ ಹಾಕ್ತಾರೆ, ಎಷ್ಟು ಚೆನ್ನಾಗಿದ್ರೆ ಬಾ 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 ಅಂತಾರೆ. ಆಗ ಪಾತ್ರ ಮಾಡುವಂತಹ ನನಗೆ ಏನಾಗ್ತದೆ? ಸುಖ ಆಗ್ತದೆ, ಖುಷಿ ಆಗ್ತದೆ, ಸಾರ್ಥಕ ಆಯ್ತು ನನಗೆ ಅನುಭವ ಆಗ್ತದೆ. ನಾನು ಎಂತಹ ಪಾತ್ರ ಮಾಡ್ತೀನಿ ಅದ್ರ ಮೇಲೆ ಇಲ್ಲ, ಆ ಪಾತ್ರವನ್ನು ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದೀನಿ ಅದ್ರ ಮೇಲೆ ಬೆಲೆ. ಒಬ್ಬನ ರಾಜನ ಪಾತ್ರ ಮಾಡುವಾಗ ಒಬ್ಬನ ಪಿತೃಗಳ ಪಾತ್ರ ಮಾಡ್ಬೋದು. ಪಿತೃಗಳ ಪಾತ್ರ ಮಾಡಿದ್ರು ಕೂಡ ನಾನು ಯೋಗ್ಯ ರೂಪದಲ್ಲಿ ಪಾತ್ರ ಮಾಡ್ತಾ ಇದ್ದೀನಿ ಅಂತಂದ್ರೆ ಎಲ್ಲರೂ ಚಪ್ಪಾಳೆ ಹಾಕ್ತಾರೆ. ರಾಜನ ಪಾತ್ರ ಇದ್ರೂ ಕೂಡ ನನ್ನ ಪಾತ್ರ ಯೋಗ್ಯ ಇಲ್ಲ, ಚೆನ್ನಾಗಿ ಮಾಡಲಿಲ್ಲ. ನನಗೆ ಸಿಕ್ಕಿರುವಂತಹ ಪಾತ್ರ ಯಾವುದೇ ಇರಲಿ, ಆ ಪಾತ್ರವನ್ನು ನಾನು ಪರಮಾತ್ಮನ ಆದೇಶದಂತೆ, ಪರಮಾತ್ಮನ ನಿರ್ದೇಶನದಂತೆ ನಾನು ಚೆನ್ನಾಗಿ ಆಕ್ಟಿಂಗ್ ಮಾಡಿದೆ ಅಂತಂದ್ರೆ, ಅಭಿನಯ ಮಾಡಿದೆ ಅಂತಂದ್ರೆ ಭಗವಂತನು ಲೈಕ್ ಮಾಡ್ತಾರೆ, ಆಡಿಯನ್ಸು ಲೈಕ್ ಮಾಡ್ತಾರೆ, ಪ್ರೇಕ್ಷಕರು ಲೈಕ್ ಮಾಡ್ತಾರೆ, ನನಗೂ ಕೂಡ ತೃಪ್ತ ಆಗ್ತಾರೆ. ಇದೇ ನನ್ನ ಜೀವನದ ಲಕ್ಷ್ಯ. ಯಾಕೆ ಬರ್ತೀವಿ? ಹುಟ್ಟಿದ್ದೀವಿ, ದೊಡ್ಡವರಾದೀವಿ, ಶಿಕ್ಷಣ ಆಯಿತು, ಮದುವೆ ಆಯಿತು, ಮಕ್ಕಳು ಆಯಿತು, ಮನೆ ಆಯಿತು, ಕಾರು ಹೊಟ್ಟೆ ಆಯಿತು, ಅಧಿಕಾರ ಆಸ್ತಿ ಆಯಿತು, ಪದವಿ ಪುರಸ್ಕಾರ ಆಯಿತು, ಒಂದಿನ
ಬದುಕೋದೀವಿ. ಇಷ್ಟೇ ಇದು ನಮ್ಮ ಜೀವನ. ಒಂದು ಪ್ರಾಣಿನೂ ಬರ್ತದೆ, ಹುಟ್ಟುತ್ತದೆ, ದೊಡ್ಡದಾಗ್ತದೆ, ಮಕ್ಕಳ ಜನ್ಮ ಕೊಡ್ತದೆ, ದುಡಿತದೆ, ತಿಂತದೆ, ಮಧ್ಯಾಹ್ನ ಹೋಗ್ತದೆ. ಮತ್ತೆ ಆ ಪ್ರಾಣಿಯಂತೆ ನನ್ನ ಜೀವನ ಇರುವುದಲ್ಲ, ಜೀವನಕ್ಕೆ ಬೆಲೆ ಇಲ್ಲ. ನಮ್ಮ ಜೀವನಕ್ಕೆ ಯಾವಾಗ ಬೆಲೆ ಬರ್ತದೆ ಅಂದರೆ, ನಾನು ಯಾರು ಅನ್ನೋದನ್ನು ತಿಳಿದು ನಮ್ಮ ತಂದೆ ಪರಮಾತ್ಮನನ್ನು ನೆನಪು ಮಾಡಿ ಪುಣ್ಯದ ಗಳಿಕೆ ಮಾಡಿಕೊಂಡು ಶ್ರೇಷ್ಠ ಕರ್ಮದ ಒಂದು ವೃತ್ತಿಯನ್ನು ನಾನು ಕಟ್ಕೊಂಡು ಹೋದೆ ಅಂತಂದರೆ ಆಗ ನನ್ನ ಜೀವನ ಸಾರ್ಥಕ ಜೀವನ ಆಗ್ತದೆ. ಆಗ ನನಗೂ ಕೂಡ ತೃಪ್ತಿಯ ಅನುಭವ ಆಗ್ತದೆ. ಅವರು ಹೇಳಿ ನನ್ನ ಪಾತ್ರ ఎంత ಚೆನ್ನಾಗಿದೆ, ಭಗವಂತರು ಒಳ್ಳೆ ಪಾತ್ರ ಕೊಟ್ಟ ಅಂತ ಅನುಭವ ಮಾಡ್ತೀನಿ, ನಾನು ಚೆನ್ನಾಗಿ ಪಾತ್ರ ಮಾಡಿದೆ ಅಂತ ಅನುಭವ ಮಾಡ್ತೀನಿ. ನೋಡುವವರು ಕೂಡ ಇದ್ರೆ ಇರ್ತಕ್ಕಪ್ಪ ಇಂಥವ್ರು ಅಂತ ಹೆಚ್ಚಿದ್ದಾರೆ. ಒಂದು ಮನೆಯೊಳಗೆ ಇರಲಿ, ಒಂದು ಸಮಾಜದೊಳಗೆ ಇರಲಿ, ಒಂದು ವೃತ್ತಿ ಕ್ಷೇತ್ರದಲ್ಲಿ ಇರಲಿ, ಎಲ್ಲಿಯೇ 4 ಜನರ ಮಧ್ಯದಲ್ಲಿ ನಾವು ಇದ್ದೀವಿ ಅಂತಂದರೆ ಎಲ್ಲರೂ ಮೆಚ್ಚುತ್ತಾರೆ. ಇದ್ರೆ ಇರಬೇಕಪ್ಪ ಇಂಥವ್ರು, ನಮ್ಮ ಜೀವನ ಸಾರ್ಥಕ ಆಯಿತು. ಅದಕ್ಕೆ ಪರಮಾತ್ಮ ಹೇಳ್ತಾನೆ, ಮಕ್ಕಳೇ ನೀವು ಸೃಷ್ಟಿ ನಾಟಕದ ಮೇಲೆ ಪಾತ್ರ ಮಾಡೋದಕ್ಕಾಗಿ ಬಂದಿದ್ದೀವಿ. ಪ್ರೀತಿಯಿಂದ, ಶಾಂತಿಯಿಂದ, ನೆಮ್ಮದಿಯಿಂದ, ತೃಪ್ತಿಯಿಂದ ಇದ್ದು ಎಲ್ಲರಿಗೂ ಶಾಂತಿ, ಪ್ರೀತಿ, ಖುಷಿ, ತೃಪ್ತಿಯನ್ನು ಕೊಟ್ಟು ಬದುಕಿದಾಗ ಈ ಜೀವನಕ್ಕೆ ಬೆಳೆ ಬರ್ತದೆ ಅನ್ನುವಂಥ ತಿಳುವಳಿಕೆ ಪರಮಾತ್ಮ ತಿಳಿಸ್ಕೊಡ್ತಾರೆ. ಅದರ ಜೊತೆಗೆ ಪರಮಾತ್ಮ ತಿಳಿಸುವಂಥ ಇನ್ನೊಂದು ವಿಚಾರ ಏನು ಅಂದರೆ, ಪರಮಾತ್ಮ ಯಾರು? ನಾವು ಆತ್ಮಗಳು ಅಂತಂದರೆ ಆತ್ಮದ ತಂದೆ ಒಬ್ಬ ಇದ್ದಾರೆ. ದೇಹಧಾರಿಗಳಿದ್ದೀವಿ ಅಂತಂದರೆ ಈ ದೇಹವನ್ನು ಕೊಟ್ಟಿರುವಂಥ ತಂದೆಗಳು ಎಲ್ಲರಿಗೂ ಬೇರೆ ಬೇರೆ ಇದ್ದಾರೆ. ಈ ಆತ್ಮದ ತಂದೆ ಎಲ್ಲರಿಗೂ ಒಬ್ಬ ತಾನೇ ಇದ್ದಾರೆ. ಆ ಆತ್ಮದ ತಂದೆಗೆ ಪರಮಾತ್ಮ ಅಂತ ಹೇಳಿದ್ವಿ. ಹಿಂದೂಗಳು ಪರಮಾತ್ಮ ಅಂತ ಹೇಳಿದ್ವಿ, ಕ್ರಿಶ್ಚಿಯನ್ರು ಗಾಡ್ ಅಂತ ಹೇಳಿದರು, ಸಿಖ್ಖರು ಏಕ್ ಓಂಕಾರ ಅಂತ ಹೇಳಿದರು, ಮುಸ್ಲಿಮರು ಅಲ್ಲಾಹೇ ಅಜ್ಮಾ ಅನೇಕ ಅಂತ ಹೇಳಿದರು. ಎಲ್ಲರಿಗೂ ಭಾಷೆಗಳು ಬೇರೆ ಬೇರೆ ಆದರೂ ಕೂಡ ಭಾವನೆ ಏನಿದೆ ಒಂದೇ ಇದೆ. ಯಾವ ರೀತಿ ಅಕ್ಕಿ ಒಂದೇ ಇರ್ತದೆ. ಅಕ್ಕಿಗೆ ಕನ್ನಡದಲ್ಲಿ ಅಕ್ಕಿ ಅಂತ ಹೇಳಿದ್ದೀವಿ, ಇಂಗ್ಲೀಷಲ್ಲಿ ರೈಸ್ ಅಂತ ಹೇಳಿದ್ದೀವಿ, ಹಿಂದಿಯೊಳಗೆ ಚಾವಲ್ ಅಂತ ಹೇಳಿದ್ದೀವಿ, ಮರಾಠಿಯೊಳಗೆ ತಾಂದೂಳ ಅಂತ ಹೇಳಿದ್ದೀವಿ. ಎಷ್ಟು ಭಾಷೆ ಇದ್ದಾವೋ ಅಷ್ಟು ಭಾಷೆಯಿಂದ ವಸ್ತುವನ್ನು ಕರೀವಿ, ಆದರೆ ತರಿಸ್ಕೊಳ್ಳುವಂಥ ವಸ್ತು ಒಂದೇ ಇದೆ. ಹಾಗೆಯೇ ಇಡೀ ಜಗತ್ತಿಗೆ ಪರಮಾತ್ಮನು ಕೂಡ ಒಬ್ಬಾತನೇ ಇದ್ದಾನೆ. ಆ ಪರಮಾತ್ಮ ಇಡೀ ಜಗತ್ತಿನ ಸರ್ವ ಆತ್ಮಗಳ ಏಕೈಕ ಪಿತ, ಪರಮ ಪಿತ ಶಿವ ಪರಮಾತ್ಮ ಅಂತ ಮಹಿಮೆ ಮಾಡ್ತೀವಿ. ಪರಮಾತ್ಮ ಇಡೀ ಜಗತ್ತಿಗೆ ಒಬ್ಬಾತನೇ ಇದ್ದಾನೆ, ಸರ್ವಮಾನ್ಯ ಇದ್ದಾನೆ, ಸರ್ವಶ್ರೇಷ್ಠ ಇದ್ದಾನೆ, ಸರ್ವಜ್ಞ ಇದ್ದಾನೆ. ಆ ಪರಮಾತ್ಮನು ಕೂಡ ಜ್ಯೋತಿರ್ಬಿಂದ ಸ್ವರೂಪದಲ್ಲಿದ್ದಾನೆ. ಪರಮಾತ್ಮನ ಗುಣಗಳು ಶಾಂತಿಯ ಸಾಗರ, ದಯಾ ಸಾಗರ, ಕರುಣಾ ಸಾಗರ, ಕ್ಷಮಾ ಸಾಗರ, ಪತಿತ ಪಾವನ, ದುಃಖವನ್ನು ದೂರ ಮಾಡಿ ಸುಖವನ್ನು ಕೊಡುವಂಥವನ್ನು ಪರಮಾತ್ಮನಿಗೆ ಮಹಿಮೆ ಮಾಡ್ತೀವಿ. ನಾವೆಲ್ಲ ಆತ್ಮಗಳ ಏಕೈಕ ತಂದೆ ಪರಮಾತ್ಮ. ಎಂಥವೇ ಇರ್ಬೋದು, ಅದರ ಒಂದಲ್ಲ ಒಂದು ದಿನ ನನಗೆ ಭಗವಂತ ಓ ಗಾಡ್ ಓ ಅಲ್ಲ ಅಂತ ಅವನಿಗೆ ಮೊರೆ ಹೋಗ್ತೀವಿ. ಯಾಕೆ ಮೊರೆ ಹೋಗ್ತೀವಿ ಅಂದರೆ ನಮ್ಮ ಹತ್ರ ಇಲ್ಲದೇ ಇರುವಂತಹ ಪರಮ ಶಕ್ತಿ ಅವನಲ್ಲಿದೆ. ಅದಕ್ಕೆ ಪರಮಾತ್ಮನಿಗೆ ಸರ್ವಶಕ್ತಿವಂತ, ಪರಮೋಚ್ಚನು ಅಂತೇಳಿ, ಸರ್ವರಿಗಿಂತಲೂ ಶ್ರೇಷ್ಠರು ಅಂತೇಳಿ, ಎಲ್ಲರಿಗೂ ಮಹಾತ್ಮರು, ಪುಣ್ಯಾತ್ಮರು, ಧರ್ಮಾತ್ಮರು, ದೇವಾತ್ಮರು ಅಂತ ಆ ಪರಮಾತ್ಮ ಇಡೀ ಜಗತ್ತಿಗೆ ತಂದೆ ಆಗಿದ್ದಾರೆ, ತಾಯಿಯಾಗಿದ್ದಾರೆ, ಶಿಕ್ಷಕ ಆಗಿದ್ದಾರೆ, ಸದ್ಗುರು ಆಗಿದ್ದಾರೆ. ಅದಕ್ಕೆ ಪರಮ ಪಿತ ಅಂತ ಪರಮಾತ್ಮನಿಗೆ ಹೇಳಿದ್ವಿ. ಈ ದೇಹದಾರಿ ತಂದೆಗಳಿಗೂ ಪಿತಾಶ್ರೀ ಅಂತ ಹೇಳ್ತೀವಿ, ಪಿತಾಶ್ರೀ ಅಂತ ಹೇಳ್ತೀವಿ. ಆದರೆ ಪರಮ ಪಿತ ಅಂತ ಹೇಳೋದ್ರೆ ನಾವೆಲ್ಲರೂ ತಂದೆಗಳಿದ್ದೀವಿ. ಪರಮ ಪಿತ, ಪರಮ ಮಾತಾ ಅಂತ ಹೇಳಿದ್ರೆ ಸಾಧ್ಯತೆ ಇಲ್ಲ. ಪರಮ ಪಿತ ಅಂತ ಯಾಕೆ ಹೇಳಾಗ್ತದೆ ಅಂದರೆ ಆ ಪರಮೋಚ್ಚನಾಗಿರುವಂತಹ ಪರಮಾತ್ಮ ಒಬ್ಬರಿಗೆ ಪರಮ ಪಿತ ಅಂತ ಹೇಳಿ. ಶಿಕ್ಷಕರು ಸಾಕಷ್ಟು ಜನ ಇದ್ದಾರೆ, ಪರಮ ಶಿಕ್ಷಕ ಅಂತ ಪರಮಾತ್ಮನಿಗೆ ಹೇಳ. ಗುರುಗಳು ಸಾಕಷ್ಟು ಜನ ಇದ್ದಾರೆ, ಪರಮ ಸದ್ಗುರು ಅಂತ ಪರಮಾತ್ಮನಿಗೆ ಹೇಳಾಗ್ತದೆ. ಹಾಗೂ ಪರಮ ಪತಿ ಅಂತ ಹೇಳಾಗ್ತದೆ. ಜಗತ್ತಿನಲ್ಲಿ ಎಷ್ಟೆಲ್ಲ ಜನ ಪತಿ ಇದ್ದಾರೆ, ರಾಷ್ಟ್ರಪತಿ ಇದ್ದಾರೆ, ಕುಲಪತಿ ಇದ್ದಾರೆ, ಪತಿ ಹತ್ರ ಒಡೆಯ. ಇಡೀ ಜಗತ್ತಿಗೆ ಒಡೆಯ ಇರುವಂಥವ್ರು ಯಾರು ಅಂದರೆ ಪರಮಾತ್ಮ ಒಬ್ಬಾತನೇ. ಅದಕ್ಕೆ ಪರಮಾತ್ಮ ಹೇಳ್ತಾರೆ, ಮಕ್ಕಳೇ ಸರ್ವ ಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ಸರ್ವ ದೇಹದ ಧರ್ಮಗಳನ್ನು ಪರಿತ್ಯಜಿಸಿ ನನ್ನೊಬ್ಬನಿಗೆ ಶರಣು ಮತ್ತು ನಿನ್ನೆಲ್ಲ ಪಾಪ ಕರ್ಮಗಳನ್ನು ನಾಶ ಮಾಡ್ತೇನೆ ಅಂತ ಪರಮಾತ್ಮ ತಿಳಿಸ್ಕೊಡ್ತಾರೆ. ನಾವು ಇಷ್ಟು ದಿನಗಳಿಂದ ತಿಳಿಯದೇನೋ ದೇಹದ ಅಭಿಮಾನದಲ್ಲಿ ಬಂದು ಕಾಮ, ಕ್ರೋಧ,
ಇವರೆಲ್ಲ ದೇಹಧಾರಿಗಳು. ಆದರೆ ಆ ಎಲ್ಲ ದೇಹಧಾರಿಗಳಿಗೂ ಕೂಡ ಪರಮಶ್ರೇಷ್ಠನಾಗಿರುವಂತಹ ಪರಮಾತ್ಮನ ಪರಿಚಯ ಇಲ್ಲದೆ ನಾವು ನೆನಪು ಮಾಡ್ತಾ ಇರಲಿಲ್ಲ. ಅದಕ್ಕೆ ಪರಮಾತ್ಮ ಬಂದು ತನ್ನ ಪರಿಚಯವನ್ನು ಕೊಟ್ಟು ಮಕ್ಕಳೇ ನನ್ನನ್ನು ನೆನಪು ಮಾಡಿರಿ ಅಂತ ಹೇಳ್ತಾರೆ. ಈಗ ನಾವು ಏನೆಲ್ಲ ಗಳಿಕೆ ಮಾಡ್ತಾ ಇದ್ದೀವಿ, ಹೀಗೆ ಬಿಟ್ಟು ಹೋಗುವಂತ ಗಳಿಕೆ ಮಾಡ್ತಾ ಇದ್ದೀವಿ. ಈಗ ಜಗತ್ತಿನ ಜನರಿಗೆ ಒಂದು ಅರ್ಧ ಗಂಟೆ ಬಂದು ಸತ್ಸಂಗವನ್ನು ಕೇಳಿದ್ವಿ, ಭಗವಂತನನ್ನು ನೆನಪು ಮಾಡಬೇಕಾದ್ರೆ ಕೇಳಿದ್ರೆ ಟೈಮ್ ಇಲ್ಲ ಅನ್ನುವಂಥದ್ದನ್ನು ಕೇಳಿದ್ವಿ. ಅದಕ್ಕೆ ಟೈಮ್ ಇಲ್ಲ ಅಂತ ಹೇಳ್ತಾ ಇದ್ದೀವಿ. ಆದರೆ ಈಗ ಪರಮಾತ್ಮನನ್ನ ನೆನಪು ಮಾಡಿದಾಗ ನಾವು ಗಳಿಗೆ ಏನು ಮಾಡ್ತೀವಿ, ನಮ್ಮ ಜೊತೆಗೆ ತಗೊಂಡು ಹೋದ ಗಳಿಗೆ ಮಾಡ್ತೀವಿ. ಈಗ ಎಷ್ಟೇ 24 ಗಂಟೆ ನಾವು ಗಳಿಗೆ ಮಾಡ್ತೀವಿ. ಆ ಗಳಿಗೆಯಲ್ಲಿ ನಾವು ಹೋಗ್ಬೇಕಾದ್ರೆ ಈ ದೇಹವನ್ನು ಬಿಟ್ಟು ಆತ್ಮ ಹೋಗ್ತೀವಿ. ನಮ್ಮ ಜೊತೆಗೆ ಒಂದು ಕಣ ಏನಾದ್ರು ತಗೊಂಡು ಹೋಗ್ತೀವಿ ಅಂದ್ರೆ, ಸಾಧ್ಯತೆ ಏನಾದ್ರು ತಗೊಂಡು ಹೋಗ್ತೀವಿ ಅಂದ್ರೆ ನಮ್ಮ ಜೊತೆಗೆ ಏನೂ ತಗೊಂಡು ಹೋಗೋದಿಲ್ಲ. ಎಷ್ಟೆಲ್ಲ ಸಂಪತ್ತಿದೆ, ಆಸ್ತಿ ಇದೆ, ಅಧಿಕಾರ ಇದೆ, ಮಂದಿ ಮಕ್ಕಳಿದ್ದಾರೆ, ಬಂಗಾರ ಬೆಳ್ಳಿ ಇದೆ, ಏನೆಲ್ಲ ಇದೆ. ಆದರೆ ಯಾವುದೂ ನಮ್ಮ ಜೊತೆಗೆ ಬರುವುದಿಲ್ಲ. ನಾವೇನು ಗಳಿಕೆ ಮಾಡಿರ್ತೀವಿ ಅದು ಯಾವುದೂ ನಮ್ಮ ಜೊತೆಗೆ ಬರುವುದಿಲ್ಲ. ಎಷ್ಟು ಕಷ್ಟಪಟ್ಟು ಉಪವಾಸ ಬಿದ್ದು ನಿದ್ದೆ ನೀರಡಿಕೆ ಇಂದ ಬಾಳಲಿ ಏನೆಲ್ಲ ಪರಿಶ್ರಮ ಪಟ್ಟು ಗಳಿಕೆ ಮಾಡಿ ಇರ್ತೀವಿ. ಆದರೆ ಹೋಗ್ಬೇಕಾದ್ರೆ ಇಷ್ಟೆಲ್ಲ ನಮ್ಮ ಕಷ್ಟಪಟ್ಟಿದಪ್ಪ, ಇದನ್ನು ತಗೊಂಡು ಹೋಗ್ಲಿ ಅನ್ನುವಂಥದ್ದು ಜಗತ್ತಲ್ಲಿ ನೋಡ್ತೀವಿ ಅಂದ್ರೆ ಇಲ್ಲ, ಇದಂತೂ ಸಾಧನೆ ಇಲ್ಲ. ಆದರೆ ಜೀವಂತ ಇದ್ದಾಗಲೇ ಮುಪ್ಪಾಯಿತು ಅಂದ್ರೆ ಇವತ್ತಿನ ಜಗತ್ತಿನ ಪರಿಸ್ಥಿತಿಯನ್ನು ನೋಡ್ತಾ ಇದ್ದೀವಿ. ಮುಪ್ಪಾದ್ಮೇಲೆ ತಂದೆ ತಾಯಿಯನ್ನು ನೋಡುವಂಥದ್ದು ಬಹಳ ಕಷ್ಟ ಆಗುತ್ತೆ. ಇವತ್ತು ಒಬ್ಬರು ಅಜ್ಜಿ ಫೋನ್ ಮಾಡಿದ್ರು, ಕೂಡ ಸಾಕಾಗುತ್ತದೆ, ಎಲ್ಲರೂ ಒಂದು ವೃದ್ಧಾಶ್ರಮ ಇದ್ದಾರೆ ನೋಡ್ರಿ ಅಂತ. ಅಜ್ಜಿ ವೃದ್ಧಾಶ್ರಮದೊಳಗೆ ಏನು ಮಾಡ್ತೀರಿ, ಮನೆಯೊಳಗಿಂದ ಪುಣ್ಯ ಚಂದ್ರೆ ನೋಡ್ತಾರೆ, ಟೈಮ್ ಸರಿಯಾಗಿ ಊಟ ಕೊಡ್ತಾರೆ, ಒಂದು ಮಾತು ಹೆಚ್ಚುಗಳಿಗೆ ಇರುವುದೇ ಇದ್ರೆ ಇರಲಿ ಅಂತಂದ್ರೆ ಅಲ್ಲಿ ಏನು ಮಾಡ್ತಾರೆ, ಬರಲಿ ನಾನು ಆಗೋತೀನಿ, ಆದರೆ ಈ ಮನೆ ಮಾತ್ರ ನಾನು ಇರಂಗಿಲ್ಲ ಅಂತಾರೆ. ಅಂದರೆ ಮನಸ್ಸು ಕಮಜೋರ್ ಆಗುತ್ತೆ. ಅಂದರೆ ಇವತ್ತು ಎಲ್ಲರ ಮನಸ್ಸು ಕಮಜೋರ್ ಇರೋದ್ರಿಂದ ನೋಡುವವರಿಗೂ ತೊಂದರೆ, ನೋಡಿಕೊಳ್ಳೋರಿಗೂ ತೊಂದರೆ ಅನುಭವ ಮಾಡ್ತಾ ಇದ್ದಾರೆ. ಅದಕ್ಕೆ ಯಾಕೆ ಅಂತಂದ್ರೆ ಆಂತರಿಕ ಬಲ ಇಲ್ಲ, ಆಂತರಿಕ ಶಕ್ತಿ ಇವತ್ತು ಇಲ್ಲ. ಆ ಆಂತರಿಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಬೇಕು ಅಂತಂದ್ರೆ ಪರಮಾತ್ಮನ ನೆನಪು ಬಹಳ ಅವಶ್ಯಕತೆ ಇದೆ. ಆಂತರಿಕ ಶಕ್ತಿ ಇತ್ತು ಅಂತಂದ್ರೆ ಸಹನೆ, ದಯೆ, ಕ್ಷಮೆ ಆ ಗುಣಗಳು ನಮ್ಮಲ್ಲಿ ಬರ್ತದೆ. ಆಗ ಏನೇ ಒಂದು ಮಾತು ಬಿಟ್ಟುಗಳಿಗೆ ನಾವು ಏನ್ ಮಾಡ್ತೀವಿ, ಸಹನೆ ಮಾಡ್ಕೊಳ್ತೀವಿ, ಎದುರಿಸ್ತೀವಿ, ಸಮಾವೇಶ ಮಾಡ್ಕೊಳ್ತೀವಿ. ಅದೇ ಒಂದು ಶಕ್ತಿ ಇಲ್ಲ ಅಂತಂದ್ರೆ, ಆಂತರಿಕ ಶಕ್ತಿ ಇಲ್ಲ ಅಂದ್ರೆ ಒಂದು ಮನೆ ರಣರಂಗ ಆಗ್ತದೆ. ಆ ಮನೆಯಲ್ಲಿ ಏನಾಗ್ತದೆ, ಯುದ್ಧದ ಮೈದಾನ ಆಗ್ತದೆ. ಮನಸ್ಸಿನಲ್ಲಿ ಯುದ್ಧಗಳು ನಡೀತವೆ. ಶಾಂತಿ, ಸಮಾಧಾನ, ತೃಪ್ತಿಯನ್ನು ಕಳ್ಕೊಂಡ್ಬಿಡ್ತೀವಿ. ಅದಕ್ಕಾಗಿಯೇ ಪರಮಾತ್ಮ ಈ ಭೂಮಿ ಮೇಲೆ ಬಂದು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ, ಮಕ್ಕಳೇ ನಿಮ್ಮನ್ನು ನೀವು ಆತ್ಮ ತಿಳ್ಕೊಂಡು ನನ್ನ ಒಬ್ಬನನ್ನೇ ನೆನಪು ಮಾಡಿ. ಅದಕ್ಕೆ ಶರಣ ಹೇಳಿದ್ರು, ಎತ್ತು ನಿಮ್ಮ ದಾನ, ಬಿಟ್ಟು ನಿಮ್ಮ ದಾನ, ಸುಳಿದು ಸೂಸುವ ಕಾಳೆ ನಿಮ್ಮ ದಾನ, ನಿಮ್ಮ ದಾನವನ್ನು ನಿಮ್ಮನ್ನ ನೆನೆಯದ ಕುಂಜಿಗಳೆಂಬ ರಾಮನಾಥ. ಎಲ್ಲ ಭಗವಂತ ಕೊಡ್ತಾರೆ, ಉಣದು ಕೊಡ್ತಾನೆ, ಕೂಡುದು ಕೊಡ್ತಾನೆ, ಇರುದು ಕೊಡ್ತಾನೆ, ಎಲ್ಲ ಕೊಟ್ಟವನನ್ನ ಒಂದು ಅರ್ಧ ಗಂಟೆ ಆದ್ರೂ ನೆನಪು ಮಾಡ್ತೀವ ನಾವು. ವಿಚಾರ ಮಾಡಿ, ಒಂದು ಅರ್ಧ ಗಂಟೆ ಆದ್ರೂ ನಾವು ಏಕಾಗ್ರತೆಯಿಂದ ನೆನಪು ಮಾಡ್ತೀವ. ನೆನಪು ಮಾಡೋದು ಕಷ್ಟ ಆಗಿದೆ, ನೆನಪು ಮಾಡೋದಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ಪರಮಾತ್ಮ ಹೇಳ್ತಾರೆ, ಇಡೀ ದಿನದಲ್ಲಿ ಒಂದು ಅರ್ಧ ಗಂಟೆ ಭಗವಂತನನ್ನು ನೆನಪು ಮಾಡಿ ಏಕಾಗ್ರತೆ ಶಕ್ತಿಯನ್ನ ತಗೊಳ್ಳಿ. ಏಕಾಗ್ರತೆ ಶಕ್ತಿ ಯಾವಾಗ ಇರ್ತದೆ ಅವಾಗ ಸಹನೆ, ಶಾಂತಿ, ನೆಮ್ಮದಿ, ತೃಪ್ತಿ ಅದರ ಹಿಂದೆ ತನ್ನಿಂದಾನೇ ಬರ್ತದೆ. ಆದ್ರಿಂದ 24 ಗಂಟೆಯಲ್ಲಿ ಒಂದು ಅರ್ಧ ಗಂಟೆ ನಾವು ಭಗವಂತನನ್ನ ನೆನಪು ಮಾಡುವಂಥ ವಿಧಿಯನ್ನ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಕಲಿಸಿಕೊಡಲಾಗ್ತದೆ. ಅದಕ್ಕೆ ಇವತ್ತಿನ ದಿನ ಪಾರ್ವತಿ ಅಜ್ಜಿಯವರ ಶ್ರದ್ಧಾಂಜಲಿ ಕಾರ್ಯಕ್ರಮವಾಗಿ ನೋಡಿದ್ದೀವಿ. ಆ ಪಾರ್ವತಿ ಅಜ್ಜಿಯವರ ನಿಮಿತ್ತ ಇವತ್ತಿಷ್ಟೆಲ್ಲ ಯಾತಕ್ಕೆ ಕೂಡಿದ್ದೀವಿ, ಮನೆಯೊಳಗೂ ಮಾಡ್ತೀವಿ. ಶ್ರದ್ಧಾಂಜಲಿ ಕಾರ್ಯಕ್ರಮ ಅಥವಾ ದಿನ ಅಂತ ಮಾಡ್ತೀವಿ. ಆದರೆ ಮನೆಯಲ್ಲಿ ಯಾವ ರೀತಿ ಲೌಕಿಕ ಪದ್ಧತಿಗಳಿಂದ ಅವುಗಳ ರೂಪದಲ್ಲಿ ಪದ್ಧತಿ ಅಂತ ಮಾಡ್ತೀವಿ, ಎಲ್ಲರೂ ಬರ್ತೀವಿ, ಪೂಜೆ ಮಾಡ್ತೀವಿ, ಊಟ ಮಾಡಿ ಮನೆಗೆ ಹೋಗ್ತೀವಿ. ಆದರೆ ಇಲ್ಲಿ ಅಜ್ಜಿಯವರು ನಿಮಿತ್ತವಾಗಿ ಸತ್ಸಂಗ ಮಾಡ್ತಾ ಇದ್ದೀವಿ. ಸಾಮಾನ್ಯ
ಯಾವುದೇ ಕಾರ್ಯ ಮಾಡಬೇಕು ಅಂದರೆ ದಾನ ಪುಣ್ಯ ಅಂತ ಮಾಡಲಾಗ್ತದೆ. ಅದಕ್ಕೆ ಎಲ್ಲ ದಾನಗಳಿಗಿಂತಲೂ ಶ್ರೇಷ್ಠ ದಾನ ಅಂತಂದರೆ ಜ್ಞಾನ ದಾನ. ಯಾಕಂದರೆ ಅಜ್ಜಿಯವರು ನಾನು ಯಾರು ಅಂತ ತಿಳ್ಕೊಂಡು ಪರಮಾತ್ಮ ಯಾರು ಅಂತ ತಿಳ್ಕೊಂಡು ಪರಮಾತ್ಮನನ್ನು ನೆನಪು ಮಾಡ್ತಿದ್ರು. ಅವರು ಪರಮಾತ್ಮನನ್ನು ನೆನಪು ಮಾಡುವಂತಹ ವಿಧಿಯನ್ನು ತಿಳ್ಕೊಂಡಿದ್ರು. ಅವರು ರಾಜಯೋಗಿ ಆಗಿದ್ರು, ರಾಜ ಋಷಿ ಆಗಿದ್ರು. ಪರಮಾತ್ಮ ಹೇಳ್ತಾನೆ, ಮನೆ ಮಠ ಸಂಸಾರ ಎಲ್ಲ ಬಿಟ್ಟವರು ಋಷಿಗಳಲ್ಲ, ಗೃಹಸ್ಥದೊಳಗಡೆ ಇದ್ದು ಭಗವಂತನನ್ನು ಯಾರು ನೆನಪು ಮಾಡ್ತಾರೋ ಅವರೇ ನಿಜವಾದ ರಾಜ ಋಷಿ. ಹಾಗೆ ಅಜ್ಜಿಯವರು ಗೃಹಸ್ಥರೊಳಗಡೆ ಇದ್ದು ಎಲ್ಲ ಮಕ್ಕಳಿಗೆ ಜನ್ಮ ಕೊಟ್ಟು ಅವರಿಗೆ ಒಳ್ಳೆಯ ಸಂಸ್ಕೃತಿ ಸಂಸ್ಕಾರಗಳನ್ನು ಕಲಿಸಿ ವಿದ್ಯಾವಂತರು ಬುದ್ಧಿವಂತರನ್ನಾಗಿ ಮಾಡಿ ಅದರ ಜೊತೆಗೆ ಭಗವಂತನನ್ನು ನೆನಪು ಮಾಡ್ತಿದ್ರು. ಅದಕ್ಕೆ ನಾವು ಇಷ್ಟೆಲ್ಲ ಜನ ಕುತ್ಕೊಂಡು ಇವತ್ತು ಅವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಾ ಇದ್ದೀವಿ ಹಾಗೂ ಅವರನ್ನು ನೆನಪು ಮಾಡ್ಕೊಳ್ತಾ ಇದ್ದೀವಿ. ಅವರಲ್ಲಿರುವಂತಹ ಗುಣಗಳು ನೋಡ್ರಿ, ಅವ್ರ ಮೇಲೆ ನಮಗೆ ಪ್ರೀತಿ ಅದ ಅಂತಂದ್ರೆ ಅವ್ರ ಪರಿವಾರದಲ್ಲಿ ನಾನು ವಿನಂತಿ ಮಾಡ್ಕೊಳ್ಳೋದೇನು ಅಂದರೆ ನಮ್ಮ ತಾಯಿ ಅಂತಂದ್ರೆ ನಮಗೆ ಪ್ರೀತಿ ಇದೆ. ಆಮೇಲೆ ತಾಯಿಗೆ ಏನು ಪ್ರೀತಿ ಇತ್ತು ಅದನ್ನು ನಾವು ಪ್ರೀತಿ ಇರಬೇಕಲ್ಲ. ಹೌದೇ? ತಾಯಿಗೆ ಏನು ಪ್ರೀತಿ ಇತ್ತು ಅದನ್ನು ಪ್ರೀತಿ ಇರಬೇಕಲ್ಲ. ಅವಾಗ ತಾಯಿಗೆ ಏನಾಗ್ತದೆ? ಆತ್ಮಕ್ಕೆ ತೃಪ್ತಿ ಆಗ್ತದೆ. ಅದಕ್ಕೆ ಅವರು ಕೂಡ ನಾನು ಯಾರು ಅದು ನನ್ನ ಆತ್ಮ ಅಂತ ತಿಳ್ಕೊಂಡು ನಾವೆಲ್ಲ ಆತ್ಮಗಳ ತಂದೆ ಪರಮಾತ್ಮನನ್ನು ನೆನಪು ಮಾಡ್ತಾ ಇದ್ದಾಗ ಆಂತರಿಕ ಶಕ್ತಿಯನ್ನು ಜಾಗೃತ ಮಾಡೋದಕ್ಕೆ ಸಾಧ್ಯ ಆಗ್ತದೆ. ಪ್ರತಿಯೊಬ್ಬ ವ್ಯಕ್ತಿ 4 ರೂಪದ ವಿಚಾರಗಳನ್ನು ಮಾಡ್ತಾರೆ: ಸಕಾರಾತ್ಮಕ, ನಕಾರಾತ್ಮಕ, ವ್ಯರ್ಥ, ಅವಶ್ಯಕ. ಪಾಸಿಟಿವ್, ನೆಗೆಟಿವ್, ವೇಸ್ಟ್, ನೆಸೆಸರಿ 4 ರೂಪದ ವಿಚಾರಗಳನ್ನು ಮಾಡ್ತೀವಿ. ಆ 4 ರೂಪದ ವಿಚಾರಗಳಲ್ಲಿ ಇವತ್ತಿನ ಕಾಲದಲ್ಲಿ ವರ್ತಮಾನ ಪರಿಸ್ಥಿತಿ ಅನುಸಾರವಾಗಿ ವಿಚಾರ ಮಾಡುವಂಥದ್ದು ಈಗ ಕೇವಲ ನೆಗೆಟಿವ್ ಮತ್ತು ವೇಸ್ಟ್, ನಕಾರಾತ್ಮಕ ಮತ್ತು ವ್ಯರ್ಥ ವಿಚಾರ ಮಾಡಿ ನಮ್ಮ ಮನಸ್ಸಿನ ಶಕ್ತಿಯನ್ನು ಕಳ್ಕೊಂಡಿದ್ದೀವಿ. ಆ ಮನಸ್ಸಿನ ಶಕ್ತಿಯನ್ನು ಕಳ್ಕೊಂಡಿದ್ದೀವಿ. ಆ ಕಾರಣದಿಂದ ಪುನಃ ಆ ಶಕ್ತಿಯನ್ನು ಪ್ರಾಪ್ತಿ ಮಾಡ್ಕೊಳ್ಬೇಕು ಅಂತಂದರೆ ಪರಮಾತ್ಮನ ನೆನಪು ಬಹಳ ಅವಶ್ಯಕತೆ ಇದೆ. ದಿನನಿತ್ಯದ ಜೀವನದಲ್ಲಿ ಮಾನಸಿಕವಾಗಿ ಶಾರೀರಿಕವಾಗಿ ಎಲ್ಲರಿಗೂ ಈಶ್ವರಿ ವಿಶ್ವವಿದ್ಯಾಲಯಕ್ಕೆ ಹೃದಯಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತೇವೆ. ಹಾಗೂ ಇವತ್ತು ಅಜ್ಜಿಯವರ ನಿಮಿತ್ತ ನಮ್ಮೆಲ್ಲರಿಗೂ ಆತ್ಮನ ಪರಮಾತ್ಮನ ಪರಿಚಯ ತಿಳ್ಕೊಂಡಿದ್ದೇವೆ ಸಂಕ್ಷಿಪ್ತವಾಗಿ. ಹಾಗೂ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಉಚಿತವಾಗಿ ಶಿಕ್ಷಣವನ್ನು ಕೊಡಲಾಗ್ತದೆ. ಅದಕ್ಕೆ ಉಚಿತವಾಗಿ ಶಿಕ್ಷಣವನ್ನು ತಗೊಳ್ಳೋದಕ್ಕಾಗಿ ಪ್ರತಿದಿನ 1 ಗಂಟೆಗೆ ಬಂದರೆ ಅಂತಂದರೆ 7 ದಿನದವರೆಗೆ ಪಠ್ಯಕ್ರಮ ಇರ್ತದೆ. ನಾನು ಯಾರು, ಪರಮಾತ್ಮ ಯಾರು, ಪರಮಾತ್ಮನನ್ನು ಹೇಗೆ ನೆನಪು ಮಾಡಬೇಕು, ಕಾಲಚಕ್ರದ ರಹಸ್ಯ ಏನು, ಪರಮಾತ್ಮನ 3 ಅದ್ಭುತ ಕರ್ತವ್ಯಗಳು ಸ್ಥಾಪನೆ, ಪಾಲನೆ, ವಿನಾಶ ಹೇಗೆ ನಡೀತದೆ, ಹಾಗೂ ಈ ಮಾನವ ವಂಶವೃಕ್ಷ ಹೇಗೆ ಬೆಳೀತದೆ, ಹೇಗೆ ಅವಮಾನ ಹೊಂದುತ್ತದೆ, ಭಾರತದ ಉತ್ಥಾನ ಮತ್ತು ಪತನದ ಕಥೆ ಏನು, ನಮ್ಮ ಕರ್ಮಗಳ ಗುರಿಗತಿ ಏನು, ಎಂತಹ ಕರ್ಮ ಮಾಡಿದರೆ ಎಂತಹ ಫಲವನ್ನು ನಾವು ಪಡೆದುಕೊಳ್ತೇವೆ, ಈ ಎಲ್ಲ ವಿಚಾರಗಳನ್ನು ನಾವು ತಿಳ್ಕೊಳ್ತೀವಿ. ಹಾಗೂ ಇದನ್ನು ತಿಳ್ಕೊಳ್ಬೇಕು ಅಂದರೆ ಯಾವುದೇ ಒತ್ತಡಗಳು, ಯಾವುದೇ ಸ್ಟ್ರಿಕ್ಟ್ ಆಗಿರುವಂಥ ನಿಯಮಗಳು ಇಲ್ಲ. ಸಹಜವಾಗಿ ನಾವು ಮಾಡ್ಬೋದು. ತಿಳ್ಕೊಂಡ ಮೇಲೆ ದಿನಾನಿತ್ಯ ಬರೋದಕ್ಕೆ ಆಗಿಲ್ಲ ಅಂತಂದ್ರೂ ಯಾವಾಗ ಸಾಧ್ಯದ ಬಂದು ಇದನ್ನು ಅಭ್ಯಾಸ ಮಾಡ್ಬೋದು. ಯಾಕಂದರೆ ನೀವು ಮನೆಯೊಳಗೆ ಅಭ್ಯಾಸ ಮಾಡಬೇಕು ಅಂದರೆ ಆ ವಾತಾವರಣ ಇರಲಿಕ್ಕಿಲ್ಲ. ಕೆಲವರಿಗೆ ಆಗ್ಬೋದು, ಕೆಲವರಿಗೆ ಆಗಲಿಕ್ಕಿಲ್ಲ. ಆಮೇಲೆ ಸಂಘದ ಮೇಲೆ ಕುತ್ಕೊಂಡು ಯಾವಾಗ ಪರಮಾತ್ಮನನ್ನು ನೆನಪು ಮಾಡ್ತೀವಿ, ಮೆಡಿಟೇಷನ್ ಮಾಡ್ತೀವಿ, ಆಗ ಶಕ್ತಿ ಸಿಗ್ತದೆ, ಸಹಯೋಗ ಸಿಗ್ತದೆ. ಆದ್ದರಿಂದ ತಮಗಾಗಿ ಈ ರಾಮದುರ್ಗದಲ್ಲಿ, ಈ ಊರಲ್ಲಿ ತಮಗಾಗಿ ಇಂತಹ ಸುಂದರವಾದಂತಹ ಭವನವನ್ನು ಕುರಿತು ತಪಸ್ಸು ಮಾಡೋದಕ್ಕಾಗಿ ನಾವೇ ಎಲ್ಲರೂ ಸೇರಿ ನಿರ್ಮಾಣ ಮಾಡಿದ್ದೀವಿ. ಅದಕ್ಕೆ ನಾವು ಇಲ್ಲಿ ಕುರಿತು ತಪಸ್ಸು ಮಾಡಿ ಅನೇಕ ಆತ್ಮ ಈ ದಿನ ಸಂಬಂಧದ ಋಣ ಅಂತಿರ್ತದೆ. ಆ ಋಣ ಮುಗೀತು ಅಂತಂದರೆ ಈ ದೇಹವನ್ನು ತ್ಯಜಿಸ್ತೀವಿ. ಆತ್ಮ ಮತ್ತೊಂದು ತಾಯಿಯ ಜನಪದದಲ್ಲಿ ಪ್ರವೇಶ ಆಗ್ತದೆ, ಮತ್ತೊಂದು ಕಡೆಗೆ ಜನ್ಮ ಪಡಿತೀವಿ. ಆಗ ಅಜ್ಜಿಯವರು ಕೂಡ ಆ ಆತ್ಮ ಮತ್ತೊಂದು ತಾಯಿಯ ಜನಪದದಲ್ಲಿ ಪ್ರವೇಶ ಆಗಿ
ಹೇಳ್ತೀವಿ ಎಲ್ಲ ದೇವರಿಗಿಂತಲೂ ದೊಡ್ಡ ದೇವರು ಅಂದರೆ ತಾಯಿ ದೇವರು ಅಂತ ಹೇಳ್ತೀವಿ. ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ದೇವರಿಲ್ಲ ಅಂತ ಹೇಳ್ತೀವಿ. ಯಾಕಂದರೆ ಇದು ಬಹಳಷ್ಟು ಶ್ರೇಷ್ಠವಾಗಿರುವಂಥದ್ದು ನಮ್ಮ ಭಾರತೀಯ ಸಂಸ್ಕೃತಿ. ಪರಮಾತ್ಮನ ನಮ್ಮ ತಂದೆನೂ ಹೌದು, ತಾಯಿನೂ ಹೌದು. ಅದಕ್ಕೆ ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು ಅಂತ ಭಗವಂತನಿಗೆ ಪ್ರಾರ್ಥನೆ ಮಾಡಿದ್ದೀವಿ. ತ್ವಮೇವ ಮಾತಾಶ್ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ಅಂತ ಹೇಳಿ ಶ್ಲೋಕ ಹೇಳಿದ್ದೀವಿ. ತ್ವಮೇವ ಮಾತಾ ಪಿತಾ ತ್ವಮೇವ ಅಂತ ಪ್ರಾರ್ಥನೆ ಮಾಡಿದ್ದೀವಿ. ಅನೇಕರು ಹುಟ್ಟಿದ ಪರಮಾತ್ಮನಿಗೆ ನಮ್ಮ ತಂದೆ ತಾಯಿಯನ್ನು ಮಹಿಮೆ ಮಾಡಿದ್ದೀವಿ. ಈ ತಾಯಿ ಈ ಭೂಮಿಗೆ ಕರ್ಕೊಂಡು ಬಂದಿರುವಂಥವರು, ಆ ತಾಯಿ ಭೂಮಿಯಿಂದ ನಮ್ಮ ಮತ್ತೆ ಕರ್ಕೊಂಡೋಗಿ ಮತ್ತೆ ಕೊಟ್ಟು ಈ ಭೂಮಿಗೆ ಕಳಿಸುವಂಥವರು ಪರಮಾತ್ಮ. ಆದ್ದರಿಂದ ಈ ಭೂಮಿಯ ಮೇಲೆ 3 ಜನ ತಾಯಿಯರು ಜನ್ಮ ಕೊಟ್ಟಿರುವಂತಹ ತಾಯಿ, ಈ ದೇಹಧಾರಿ ತಾಯಿ, ಶಿಕ್ಷಣ ಕೊಟ್ಟಿರುವಂತಹ ತಾಯಿ, ಶಿಕ್ಷಣ ಸಂಸ್ಥೆ, ಪರಮಾತ್ಮ ನಮ್ಮನ್ನ ಈ ಭೂಮಿಯ ಮೇಲೆ ಜ್ಞಾನದ ಅರಿವನ್ನು ಕೊಟ್ಟಿರುವಂತಹ, ಅಧ್ಯಾತ್ಮದ ಆತ್ಮದ ಜನ್ಮವನ್ನು ಕೊಟ್ಟಿರುವಂತಹ ತಾಯಿ ಪರಮಾತ್ಮ. ಅದಕ್ಕೆ ಈ ತಾಯಿಯರನ್ನು ನಾವು ಎಂದೂ ಮರೆಯಬಾರದು. ಅದಕ್ಕೆ ಈ ತಾಯಿಯರನ್ನು ನಾವು ಎಂದೂ ತಿಳಿಸೋದಕ್ಕೆ ಸಾಧ್ಯ ಇಲ್ಲ. ಆದರೆ ನಾವು ಅವರ ತೃಪ್ತಿ ಶಾಂತಿಯನ್ನು ಕೊಡೋದಕ್ಕಾಗಿ ಅವರು ಯಾವ ದಾರಿಯಲ್ಲಿ ನಡೆದು ಹೋದರೂ ಅದೇ ದಾರಿಯಲ್ಲಿ ನಾವು ಕೂಡ ನಡೆಯೋಣ ಅಂತ ನಮ್ಮಲ್ಲಿ ಕೇಳಿಕೊಂಡು ಇವತ್ತಿನ ದಿನ ಭಗವಂತನ ಮನೆಗೆ ಬಂದಿದ್ದೀರಿ, ನಮ್ಮ ಮನೆಗೆ ಬಂದಿದ್ದೀರಿ. ಇದಕ್ಕೆ ಪರಮಾತ್ಮನನ್ನ ನೆನಪು ಮಾಡಿ ಪುಣ್ಯದ ಗಳಿಕೆ ಮಾಡ್ಕೊಳ್ತೀವಿ ಅನ್ನುವಂಥ ದೃಢ ಸಂಕಲ್ಪವನ್ನು ಮಾಡಿರಿ ಅಂತ ನಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀವಿ. ಅದರ ಜೊತೆಗೆ ಬೇರೆ ಬೇರೆ ಊರುಗಳಿಂದ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ